ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಆರೋಪ ಹೊತ್ತಿದ್ದ ಎಂ ಜನಾರ್ದನ್ ಮತ್ತೆ ಕೆಲಸಕ್ಕೆ ಹಾಜರಾಗಿದ್ದಾರೆ. ಎಂ ಜನಾರ್ದನ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ರು. ಸಮಾಜ ಕಲ್ಯಾಣ ಇಲಾಖೆಯ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಲೋಕಾಯುಕ್ತ ದಾಳಿಯಲ್ಲಿ ಈ ಜನಾರ್ದನ್ ಎನ್ನುವ ವ್ಯಕ್ತಿ ಏನಿದ್ರು ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದಿದ್ರು. ಕೆಲಸದಿಂದ ವಜಾ ಮಾಡುವಂತೆ ಆಗ್ರಹಿಸಿ ಈಗಾಗಲೇ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿತ್ತು. ಎಂ ಜನಾರ್ದನ್ ಕೆಲಸದಿಂದ ವಜಾ ಮಾಡುವಂತೆ ಆಗ್ರಹಿಸಲಾಗಿತ್ತು. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇವರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಅಕ್ರಮ ಆಗಿತ್ತೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬಡವರ ಮಕ್ಕಳ ಅನ್ನ ಕದಿಯುತ್ತಿರುವ ಕ್ರೈಸ್ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ, ಕ್ರೈಸ್ ಇಲಾಖೆಯನ್ನ ಭ್ರಷ್ಟಾಚಾರದ ಕೂಪವನ್ನಾಗಿಸಿರುವ ಸಮಾಜ ಕಲ್ಯಾಣ ಇಲಾಖಾ ಸಚಿವರಿಗೆ, ಭ್ರಷ್ಟರನ್ನ ಪೋಷಣೆ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕ್ರೈಸ್ ಸಂಸ್ಥೆಯಲ್ಲಿರುವ ಭ್ರಷ್ಟ ಎಸ್ಸಿ ಜನಾರ್ದನ್ಗೆ ತೊಲಗಿಸಿ 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 ಧಿಕ್ಕಾರ 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 ಐದ ಹೆಸರಲ್ಲಿ ಏನು ಹಿಂದುಳಿದ ವರ್ಗಗಳಿದ್ದಾವೆ, SC ST ಮತ್ತು OBC ಈ ಥರದ ಜನರ ಕಲ್ಯಾಣಕ್ಕಾಗಿ ಅಂತ ಇರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂಥ ಕ್ರೈಸ್ ಸಂಸ್ಥೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಹಗಲು ದರೋಡೆಯನ್ನು ವಿರೋಧಿಸಿ ನಾವಿವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕ್ರೈಸ್ ಸಂಸ್ಥೆಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರವನ್ನು ವಿರೋಧಿಸಿ ಹಲವಾರು ತಿಂಗಳುಗಳಿಂದ ನಿರಂತರವಾಗಿ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. ಈಗಾಗಲೇ ನಾವು ಲೋಕಾಯುಕ್ತಕ್ಕೂ ಕೂಡ ಅದನ್ನು ದೂರು ಕೊಟ್ಟಿದ್ದೀವಿ. ಭಾಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ಭಾಳ ದೊಡ್ಡ ಮಟ್ಟದ ಒಂದಷ್ಟು ಇಲಾಖೆಗಳಿದ್ದಾವೆ, ದೊಡ್ಡ ದೊಡ್ಡ ಅನುದಾನಗಳು ಅಲ್ಲಿ ಬಿಡುಗಡೆ ಆಗ್ತವೆ ಎನ್ನುವಂಥ ಪಟ್ಟಿಯಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯು ಸೇರಿದೆ. ಯಾವ ರೀತಿಯಾಗಿ ರೆವಿನ್ಯೂ ಇಲಾಖೆ ಇರ್ಬೋದು, PWD ಇಲಾಖೆ ಇರ್ಬೋದು, ಈ ಸಾಲಿಗೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯು ಸೇರಿದೆ. ಆದರೆ ವಿಪರ್ಯಾಸ ಅಂತ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇವತ್ತು ನಡೀತಾ ಇರುವಂಥ ಭ್ರಷ್ಟಾಚಾರ ಇವತ್ತು ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ. ಅಲ್ಲಿ ಒಂದಷ್ಟು ಹಳೆ ಹುಲಿಗಳು, ತಿಮಿಂಗಲಗಳು ಸೇರಿಕೊಂಡು ಇವತ್ತು ಲೂಟಿ ಮಾಡ್ತಾ ಇದ್ದೇವೆ. ಅದು ಯಾರು ದುಡ್ಡು ಅಂತ ಅಂದರೆ ಹಿಂದುಳಿದ ವರ್ಗಗಳ ಬಡ ಜನರ ಮಕ್ಕಳ ಕಲ್ಯಾಣ ಅಂದರೆ ಶಿಕ್ಷಣ ಮತ್ತು ಅನ್ನಕ್ಕೆ ಕೊಡ್ತಾ ಇರುವಂಥ ದುಡ್ಡನ್ನು ಈ ಕದೀಮರು, ನೀಚರು, ಕಳ್ಳರು ಕದ್ದು ತಿಂತಾ ಇದ್ದಾರೆ. ಹಿಂದ ಅನ್ನುವಂಥ ಪದವನ್ನು, ಹಿಂದ ಅನ್ನುವಂಥ ವರ್ಗದ ಜನರ ಏನು ಹೆಸರು ಹೇಳ್ಕೊಂಡೆ ಅಧಿಕಾರಕ್ಕೆ ಹಿಡಿದಿರುವಂಥ ಸಿದ್ದರಾಮಯ್ಯನವರ ಸರ್ಕಾರದ ಅಡಿಯಲ್ಲಿ ಇವತ್ತು ಹಿಂದ ವರ್ಗದ ಜನರಿಗೆ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ಮಾತಾಡೋರು ಯಾರು ಇಲ್ದಂಗಾಗಿದ್ದಾರೆ. ಖುದ್ದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ HC ಮಹದೇವಪ್ಪನವರೇ ಇಂಥ ಒಂದು ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಬಡವರ, ಹಿಂದುಳಿದ ವರ್ಗಗಳ ಮಕ್ಕಳ ಕಲ್ಯಾಣಕ್ಕಾಗಿ ಇರುವಂತಹ ಕ್ರೈಸ್ ಸಂಸ್ಥೆಯನ್ನು ಸರಿಪಡಿಸುವಂಥದ್ದು ಯಾರು, ಅಲ್ಲಿರುವಂಥ ಭ್ರಷ್ಟಾಚಾರವನ್ನು ನಿಲ್ಲಿಸುವಂಥದ್ದು ಯಾರು? ನೀವೆಲ್ಲ ನೋಡಿದ್ರಿ, ಮೊನ್ನೆ ಮಾಧ್ಯಮಗಳಲ್ಲೆಲ್ಲ ಬಂದಿತ್ತು. ಕ್ರೈಸ್ ಸಂಸ್ಥೆಯ ಒಬ್ಬ ಇಂಜಿನಿಯರು, ಸೂಪರಿಂಟೆಂಡೆಂಟ್ ಇಂಜಿನಿಯರು SC ಜನಾರ್ದನ್ ಅನ್ನುವಂಥ ವ್ಯಕ್ತಿ ಎಷ್ಟು ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ಸಂಪಾದಿಸಿ ಕೂಡಿಟ್ಕೊಂಡಿದ್ದ ಅನ್ನೋದನ್ನು ಮಾಧ್ಯಮಗಳಲ್ಲೆಲ್ಲ ಪ್ರಸಾರ ಆಗಿದೆ. ಇಡೀ ದೇಶದ ಜನ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ಹೈಂದ ವರ್ಗದ ಜನರ ಕಲ್ಯಾಣಕ್ಕಾಗಿ ಇಟ್ಟಿರುವಂಥ ದುಡ್ಡನ್ನು ಈ ನೀಚರು ಯಾವ ರೀತಿಯಾಗಿ ಕೊಳ್ಳೆ ಹೊಡೆದು ಕೂಡಿಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಇಡೀ ದೇಶದ ಜನ ನೋಡಿದ್ದಾರೆ. ಏನು ಹಿಂದುಳಿದ ವರ್ಗಗಳಿದ್ದಾವೆ, SC ST ಮತ್ತು OBC ಈ ಥರದ ಜನರ ಕಲ್ಯಾಣಕ್ಕಾಗಿ ಅಂತ ಇರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಅಡಿ ತೊಲಗಿಸಿ 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 ತೊಲಗಿಸಿ